ನಮಸ್ತೆ. ನಿನ್ನೆ ಶ್ರೀ ಮೂಢಗಣಪತಿ ಸಭಾಭವನದಲ್ಲಿ ನಡೆದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯ ವಿರೋಧಿಸಿ ಸಮಾವೇಶದಲ್ಲಿ ಮಾತನಾಡಿದ ಮಾನ್ಯ ಸಚಿವರಾದ ಬಂಕಾಳ ವೈದ್ಯರು ತುಂಬ ಹತಾಶೆಯಿಂದ ಸಭೆಯ ಮುಖ್ಯ ಉದ್ದೇಶವನ್ನೇ ಮರೆತು ಸಭೆಯಲ್ಲಿ ಸಾನ್ನಿಧ್ಯ ವಹಿಸಿದ ಶ್ರೀ ರಾಘವೇಶ್ವರ ಸ್ವಾಮೀಜಿಗಳು ಹಾಗೂ ಶ್ರೀ ಮಾರುತಿ ಗುರುಜಿಯವರು ಹಾಗೂ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರ ಮುಂದೆ ನಮ್ಮ ಗುರುಗಳು ದೇವರಿಗಿಂತ ಮೇಲು ಅಂತ ಹೇಳಿ ಅವರ ಮುಂದೆ ದಗಲ್ಬಾಜಿ ರಾಜಕಾರಣ ಮಾಡಿದರೆ ಭಿಕ್ಷೆ ಬೇಡಲು ಹೋಗಿ ಅಂತ ಹೇಳಿದ ತಾವು ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಕಾರವಾರದ ಉತ್ಸವದಲ್ಲಿ ಹೊನ್ನಾವರದ ಪಂಪ್ಡ್ ಸ್ಟೋರೇಜ್ ಬಗ್ಗೆ ಮಾತನಾಡಲಿಲ್ಲ ಅನ್ನುವ ಇವರ ಮಾತು ನಿಜಕ್ಕೂ ನೀವು ಗುರುಗಳ ಮುಂದೆ ನಿಂತು ಈ ರೀತಿ ಸುಳ್ಳು ಹೇಳಿದ್ದು ನಿಮಗಿದು ಶೋಭೆ ತರುವಂಥದ್ದಲ್ಲ. ಡಿ.ಕೆ.ಶಿ ಅವರು ಕರಾವಳಿ ಉತ್ಸವದಲ್ಲಿ ಮಾತನಾಡುವಾಗ ನೀವು ಅವರ ಪಕ್ಕದಲ್ಲೇ ಕುಳಿತಿದ್ದು ಸಂಪೂರ್ಣ ಪ್ರೆಸ್ ಮೀಟಿನ ಡೀಟೇಲ್ಸ್ ಕೂಡ ನಿನ್ನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಗೂ ನ್ಯೂಸ್ಗಳಲ್ಲಿ ಕೂಡ ಹರಿದಾಡ್ತಿರುವುದು ತಮಗೆ ನಾಚಿಕೆಗೇಡಿನ ಸಂಗತಿ ಇದು. ಹಾಗೆ ಸಭೆಯ ಉದ್ದೇಶ ಪಂಪ್ಡ್ ಸ್ಟೋರೇಜ್ ವಿರೋಧದ ಬಗ್ಗೆ ಆದರೂ ತಾವು ಮಾತ್ರ ನಿನ್ನೆ ನಿಮ್ಮ ಸಂಪೂರ್ಣ ಭಾಷಣದಲ್ಲಿ ಫೇಸ್ಬುಕ್ಗಳ ಬಗ್ಗೆ ಹಾಗೂ ತಮ್ಮ ಸಂಸಾರದ ಬಗ್ಗೆ ಹೇಳಿ ಸಭೆಯ ದಿಕ್ಕನ್ನೇ ಬೇರೆಡೆಗೆ ಕೊಂಡೊಯ್ದಿದ್ದು ಇದು ನಿಮಗೆ ಶೋಭೆ ತರುವಂಥದ್ದಲ್ಲ. ನೋಡಿ, ನಿಮ್ಮ ಮನೆಯಲ್ಲೇ 3 ಜನ ನಿಮ್ಮದೇ ಆದ ಫೇಸ್ಬುಕ್ಗಳನ್ನು ಹ್ಯಾಂಡಲ್ ಮಾಡಲು 3 ಜನರನ್ನು ತಾವು ನೇಮಿಸಿಕೊಂಡಿದ್ರಿ. ಅವರಿಗೆ ತಲಾ 35,000 ಸಂಬಳ ಕೊಟ್ಟು ಬೇರೆಯವರ ತೇಜೋವಧೆ ಮಾಡುತ್ತಿರುವುದು ಇದು ತಮಗೆ ಗೊತ್ತಿದೆ. ಇದು ತಮ್ಮ ಆತ್ಮವಿಶ್ವಾಸಕ್ಕೂ ಕೂಡ ದ್ರೋಹ ಬಗೆದಂತೆ. ಈ ಒಂದು ಭವ್ಯ ಸಮಾವೇಶದಲ್ಲಿ ಬೇರೆಯವರಿಗೆ ತಿರಸ್ಕಾರ, ಅವಾಚ್ಯ ಶಬ್ದ, ನಿಂದನೆ ಮಾಡುವುದು ನೀವು ಸಮಾಜದಲ್ಲಿ ಬದುಕುತ್ತಿರುವ ನಿಮ್ಮ ವೈಯಕ್ತಿಕ ಜೀವನವನ್ನು ಎತ್ತಿ ತೋರಿಸುತ್ತಿದೆ. ಹಾಗೂ ಈ ರೀತಿಯಾಗಿ ಒಂದು ಬೃಹತ್ ಸಮಾವೇಶದಲ್ಲಿ ಸ್ವಾಮೀಜಿಗಳ ಮುಂದೆ ಅವಾಚ್ಯ ಶಬ್ದ ಭಾಷಣ ಮಾಡಿ ನೀವು ಆ ಸಮಾವೇಶದ ಘನತೆಯನ್ನೇ ಹಾಳು ಮಾಡಿದ್ದೀರಿ. ಇಷ್ಟು ವರ್ಷ ನೀವು ಜನಸಾಮಾನ್ಯರಿಗೆ ಇದೇ ರೀತಿಯ ಸುಳ್ಳನ್ನು ಬಿತ್ತರಿಸಿ ನಿಮ್ಮ ರಾಜಕೀಯ ಜೀವನಕ್ಕಾಗಿ, ನಿಮ್ಮ ಐಷಾರಾಮಿ ಜೀವನ ಕಟ್ಟಿಕೊಳ್ಳಲು ಬೇರೆಯವರ ಜೀವನಕ್ಕೆ ಕೊಳ್ಳಿಡುವಂಥ ಕೆಲಸ ಮಾಡಿದಿರಿ ತಾವು ಅನ್ನುವುದಕ್ಕೆ ನಿನ್ನೆಯ ನಿಮ್ಮ ಭಾಷಣವೇ ಸಾಕ್ಷಿಯಾಗಿದೆ. ನಮಗೆ ನೀವು ಒಂದು ಒಳ್ಳೆ ಉದ್ದೇಶವನ್ನಿಟ್ಟುಕೊಂಡು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಯನ್ನು ತಡೆಯುವಂಥ ಭಾಷಣ ಮಾಡಿದರೆ ಒಳ್ಳೆಯದಿತ್ತು. ಆದರೆ ನೀವು ನಿಮ್ಮ ಜೀವನ ಚರಿತ್ರೆಯನ್ನೇ ನೀವು ನಿನ್ನೆ ಹೇಳ್ಕೊಂಡಿರೋದು ಇದು ಒಳ್ಳೆಯ ವಿಚಾರವಲ್ಲ. ದಯವಿಟ್ಟು ತಮಗೆ ನಮ್ಮ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇದ್ದರೆ, ಗೌರವ ಇದ್ದರೆ ದಯವಿಟ್ಟು ತಾವು ನಿನ್ನ ಆಡಿದ ಸುಳ್ಳುಗಳ ಬಗ್ಗೆ ಹಾಗೂ ಅವಾಚ್ಯ ಶಬ್ದ, ಸ್ವಾಮೀಜಿಗಳ ಮುಂದೆ ಆಡಿದ ಅವಾಚ್ಯ ಶಬ್ದಗಳ ಬಗ್ಗೆ ದಯವಿಟ್ಟು ತಾವು ಹೊನ್ನಾವರ ಜನತೆಯಲ್ಲಿ ಹಾಗೂ ಸ್ವಾಮೀಜಿಯವರ ಮುಂದೆ ತಾವು ಕ್ಷಮೆ ಕೇಳಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.